KPSC ವಿಶೇಷವಾಗಿ ನಮ್ಮ ಸಮಾಜದ ಒಂದು ಬಹುದೊಡ್ಡ ಕನಸು. ಇಲ್ಲಿವರೆಗೂ ಯಾರೂ KPSC ಮೆಂಬರ್ ಆಗಿಲ್ಲ. ನಿಜವಾಗಲೂ ಸಮಾಜದ ನಾವೆಲ್ಲರೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸಾಹೇಬರಿಗೆ ವಿಶೇಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕಂತ ನಿರ್ಧಾರ. ಯಾಕಂದರೆ ಇತಿಹಾಸದೊಳಗೆ KPSC ಮೆಂಬರು ಭವ್ಯ ಸಮಾಜಕ್ಕೆ ಎಂದೂ ಕೊಟ್ಟಿದ್ದಿಲ್ಲ. ಈ ಸತಿ ನಮಗೆ ಮೊಟ್ಟ ಮೊದಲಿಗೆ ಸಿಕ್ಕಿದೆ. ನಮ್ಮ ಆಸೆ ಇತ್ತು, ಈ ಸತಿ ಆಗಿದೆ. ಅವ್ರಿಗೂ ಇವರೆಲ್ಲ ಸದಸ್ಯರಿಗೆ ಅಭಿನಂದನೆ ಮಾಡಬೇಕು. ಸಮಾಜದ ವತಿಯಿಂದ ಪ್ರತಿ ವರ್ಷ ಮಾಡ್ತೀವಿ, ಈ ವರ್ಷವೂ ಮಾಡುವಂಥ ಕೆಲಸ. ಅದ್ರ ಜೊತೆಗೆ ಸಾಧಕರು ಸಮಾಜದೊಳಗೆ ನಾವು KPSC UPS ಅನ್ನೋದ್ರೊಳಗೆ ನಮ್ಮ ಸಮಾಜ ಅಲ್ಲೊಂದು ಇಲ್ಲೊಂದು ಇರ್ತಾಯಿತ್ತು. ಆದರೆ ಈ ಸತಿ UPSC ಇದರೊಳಗೆ ಮೂವರು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಮೂವರು ಪಾಸಾಗಿ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಹೆಸರು ತರುವಂಥ ಕೆಲಸವನ್ನು ಮಾಡಿದ್ದಾರೆ. ದಾವಣಗೆರೆ, ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆ. ಅದಕ್ಕೆ ಇಡೀ ಎಲ್ಲ ಜಿಲ್ಲೆಯೊಳಗೂ ನಮ್ಮ ಸಮಾಜದವರಿಗೆ ಇದೊಂದು ಪ್ರೇರಣೆ, ನಮ್ಮ ಮಕ್ಕಳಿಗೆ ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವರಿಗೆ ನಾವು ಪ್ರತಿಭಾ ಪುರಸ್ಕಾರ ಮತ್ತು ಅವರಿಗೆ ಸನ್ಮಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದು ವಿಶೇಷವಾಗಿ ಪ್ರತಿ ವರ್ಷ ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಅಂದರೆ ಹುಟ್ಟಿದ ದಿವಸ ಪ್ರತಿ ವರ್ಷ ನಮ್ಮ ರಾಜ್ಯದೊಳಗಿರುವಂಥ ಭೋವಿ ಸಮಾಜದ PUC ಮತ್ತು SLC ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿಯರಿಗೂ ನಾವು ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಈ ವರ್ಷವೂ ಅದೊಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಮ್ಮ ಸಮಾಜದ ಎಲ್ಲ ಯುವಕರು ಹಿರಿಯರು ಸೇರಿ ಭಾಳ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಮಾಡಬೇಕು, ಒಂದು ಒಳ್ಳೆಯ ಕೆಲಸ ಅಂತಂದು ನಮ್ಮೆಲ್ಲ ಹಿರಿಯರ ನಿರ್ಣಯದಂತೆ ರಕ್ತದಾನ ಶಿಬಿರನೂ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ನಮ್ಮ ಸಮಾಜದ ವಧುವರರ ಸಮಾವೇಶ ಅಂದರೆ ಭಾಳಷ್ಟು ನಮ್ಮ ಯುವತಿಯರಿಗೆ ಬೇರೆ ಕಡೆ ಹೋಗಿ ನೋಡಿ ಮದುವೆ ಆಗೋದಕ್ಕಿಂತ ನಾವು ಅಲ್ಲಿ ಆ ಕಾರ್ಯಕ್ರಮದೊಳಗೆ ವಧುವರ ಸಮಾವೇಶನೂ ನಾವು ಹಮ್ಮಿಕೊಂಡಿದ್ದೀವಿ. ಸಮಾಜದ ಬಂಧುಗಳು ಅದನ್ನು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದೆಲ್ಲದರ ಜೊತೆಗೆ ನಮ್ಮ ಸಮಾಜದ ಸಂಘಟನೆಗೂ ಒಂದು ಪೂರಕವಾದಂಥ ಶಕ್ತಿ ಕೊಡಬೇಕು ಅಂತಂದು ಈ ಜಯಂತ್ಯೋತ್ಸವದ ಜೊತೆಗೆ ಈ ರಜತ ಮಹೋತ್ಸವದ ಜೊತೆಗೆ ಸಂಘಟನೆಗೂ ಹೆಚ್ಚು ಒತ್ತು ಕೊಡಬೇಕು ಅಂತಂದು ಸಮಾಜದ ಈ ವರ್ಷ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮತ್ತು ಕೇಂದ್ರದ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಸರ್ ಹೇಳ್ದಂಗೆ ಕುಮಾರಸ್ವಾಮಿಯವರು ಮತ್ತು ಶೋಭಾ ಕರಂದ್ಲಾಜೆಯವರು ಮತ್ತು V ಸೋಮಣ್ಣವರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಇನ್ನೊಬ್ಬರು ಅವರು ಮಾತಾಡಿದ್ದಾರೆ, ಪ್ರಹ್ಲಾದ್ ಜೋಶಿ ಅವ್ರಿಗೂ. ಅವರು ಇನ್ನೂ ದಿನಾಂಕ ಮತ್ತು ಇದಕ್ಕೆ ಟೈಮನ್ನು ನಮ್ಗೆ ಕೊಟ್ಟಿಲ್ಲ. ಮೋಸ್ಟ್ಲಿ ಅವರು ಬರ್ಬೋದು, ಯಾಕಂದ್ರೆ ಸಮಾಜದ ಕಾರ್ಯಕ್ರಮ ಅಂದರೆ ಬರ್ತಾರೆ. ಮತ್ತು ಇದು ಸಮಾಜದ ಕಾರ್ಯಕ್ರಮ ಜೊತೆಗೆ ಪಕ್ಷಾತೀತವಾಗಿ ಸಮಾಜದ ಸಂಘಟನೆಗೆ ಪೂರಕ ಆಗೋ ರೀತಿಯೊಳಗೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ.